ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಬಸವನ ಬಾಗೇವಾಡಿ ಕುರುಬ ಸಮಾಜದ ನಿವೃತ್ತ ಸರ್ಕಾರಿ ನೌಕರರಿಗೆ ಅದ್ದೂರಿ ಸನ್ಮಾನ. ನಮಸ್ಕಾರ, DMS ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಯಲ್ಲಲಿಂಗ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ವತಿಯಿಂದ ಕುರುಬ ಸಮಾಜದ ನಿವೃತ್ತ ಸರ್ಕಾರಿ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಹಲವು ವರ್ಷಗಳ ಕಾಲ ಪ್ರಾಮಾಣಿಕ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಕುರುಬ ಸಮಾಜದ 16 ಜನ ನಿವೃತ್ತ ಸರ್ಕಾರಿ ನೌಕರರನ್ನ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಡಿದ ಗಣ್ಯರು ನಿವೃತ್ತ ನೌಕರರ ಸೇವೆ ಸಮಾಜಕ್ಕೆ ಮಾದರಿಯಾಗಿದ್ದು, ಅವರ ಅನುಭವ ಮತ್ತು ಮಾರ್ಗದರ್ಶನ ಯುವ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು, ಹಿರಿಯರು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗಣ್ಯರು ಹಾಗೂ ಕುರುಬ ಸಮಾಜದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ಇದು ಬಸವನ ಬಾಗೇವಾಡಿಯಿಂದ ಸಿದ್ದು ಜಮ್ಮಲ್ದಿನ್ನಿ ಅವರ ವರದಿ. DMS ನ್ಯೂಸ್, ನಿಮ್ಮದೇ ಧ್ವನಿ. DMS ನ್ಯೂಸ್, ನಿಮ್ಮದೇ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಹುಲಿ ತಳಿ ಒಪ್ಕೋತೇವೆ. ಯಾಕಂತಂದ್ರೆ ಅದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಐತಿ, ಆತ್ಮಬಲ ಅದ. ಅದಕ್ಕೆ ನಾನೇ ರಾಜ ಅಂತ ಹೇಳಿ ಅದಕ್ಕೆ ನಾವು ಹಂಗ ಒಪ್ಕೊಂಡಿಲ್ಲ. ನಾವು ಆಗಬೇಕು, ನಾ ಆಗೇ ತೀರ್ತೀನಿ, ನಾ ಮಾಡೇ ಮಾಡ್ತೀನಿ ಅನ್ನೋಂಥದ್ದು ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದಲ್ಲ ನಮಗೆ ಬಂದಿಲ್ಲ. ಅದನ್ನ ಇನ್ನು ಮುಂಬರುವ ದಿನಗಳಲ್ಲಿ ಅದನ್ನು ಮಾಡೋಣ. ಅದಕ್ಕೆ ನಿಮ್ಮೆಲ್ಲ ಸಹಕಾರ, ಪ್ರೀತಿ, ವಿಶ್ವಾಸ, ಒಂದು ಧೈರ್ಯ ಅದನ್ನು ಇರಲಿ. ನಮ್ಮ ಸಮಾಜನೂ ಜಾಗೃತ ಆಗಿದೆ. ವಿದ್ಯಾವಂತರು, ಬುದ್ಧಿವಂತರು, ವಿಚಾರವಂತರು, ಎಲ್ಲ ಹಣವಂತರು ಎಲ್ಲ ಅದಾರ. ಅವ್ರ ಮನಸ್ಸು ನಾವು ಎಲ್ಲ ಕನ್ಫ್ಯೂಸ್ ಆಗಿ ಇರ್ತಾರ. ಅವ್ರ ಮನವೊಲಿಸಿ ನಾವೇನದಲ್ಲ ಈಗೇನದ್ರಿಂದ ನಮ್ಮ ಸಂಬಂಧ ನಿವೃತ್ತ ಆಗಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಾಗ ನಾವು ಅವ್ರನ್ನ ನಾವು, ಯಾಕಂತಂದ್ರೆ ನೌಕರಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಏನದಲ್ಲ ಅವ್ರು ನಾವು ಕೈ ಹಿಡ್ಕೊಂಡು ನಾವು ಸಣ್ಣ ಯುವಕರು ಇದ್ದೀವಿ, ನಾವು ಏನು ಬೇಕಾದಾಗ್ಲಿಕ್ಕೆ ಸಾಧ್ಯ ಅದ, ಹಾಗೇ ಆಗೋಣ. ಅದಕ್ಕೆ ಇಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜ ಈಗಿನ ಬಿಡಾಕತ್ತಾರ. ಯಾವುದೇ ಇರಬಹುದು, ಅದು ಸಮಾಜ ಕೆಲಸ ಇರಬಹುದು, ಹೊಲದ ಕೆಲಸ ಇರಬಹುದು, ನಮ್ಮ ಮನೆ ಕೆಲಸ ಇರಬಹುದು. ಈ ಯಾವುದೇ ನಾವು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಉತ್ಸುಕತೆ ಅಂತಕ್ಕಂಥದ್ದು ಇರಬೇಕು. ಬಹಳ ಜನ ಅಧಿಕಾರದಿಂದ ಕೆಳಗೆ ಇಳಿದು ಕೂಡ ಜಿಗುಪ್ಸೆಗೊಂಡು ಬಿಡ್ತಾರೆ. ಜಿಗುಪ್ಸೆಗೊಳ್ಳಬಾರದು. ಈಗೇನು ನಾವು ರೊಕ್ಕ ರೂಪಾಯಿ ಕೊಡೋದು ಆಗದೆ ಹೋದ್ರು ಕೂಡ ನನ್ನಲ್ಲಿ ಒಂದು ಭಗವಂತ ವಿಶಾಲವಾದಂತ ಒಂದು ಜಗತ್ತನ್ನ ಪ್ರೀತಿಸ್ತಕ್ಕಂಥ ಹೃದಯವನ್ನು ಕೊಟ್ಟಾನೆ. ಈ ಜಗತ್ತನ್ನ ಪ್ರೀತಿಸ್ತಕ್ಕಂಥ ಹೃದಯದಲ್ಲಿ ಸರ್ವೋ ಜನ ಸುಖಿನೋ ಭವಂತು ಅಂದ ಹಾಗೆ ಸರ್ವರನ್ನ ಪ್ರೀತಿಯನ್ನ ಕಾಡ್ತಕ್ಕಂಥ ಮನೋಭಾವ ನಮ್ಮದಾತಂದ್ರೆ ನಮ್ಮ ನಿವೃತ್ತಿ ಜೀವನಕ್ಕೆ ಬೇಸರಿಕೆ ಅನ್ನೋದು ಇರೋದಿಲ್ಲ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗಿದೆ. ಅಂತಕ್ಕಂಥದ್ದು ಬೇಸರಿಕೆ ಇರುವುದಿಲ್ಲ. ಹಾಗೆ ಹಂತ ಜೀವನವನ್ನ ಕಳಿಬೇಕು. ಭಗವಂತ ನಿಮಗೆ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನ ಕೊಟ್ಟು ಇನ್ನೂ ಕರುಣಿಸಬೇಕು. ಸಮಾಜದಲ್ಲಿ ಪುಟಿದಿರತಕ್ಕಂಥ ಯುವಕರನ್ನ ಸಂಘಟಿಸಬೇಕು. ಅವರ ಬೆನ್ನಿಂದ ನಿಂದಿರಬೇಕು. ಹಣಕಾಸಿನ ನೆರವು ಕೊಡೋದಾದ್ರೆ ಕೊಡಬೇಕು. ಕೊಡದಾಲಿಕ್ಕಂದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಶರೀರವನ್ನ ಅವರಿಗಾಗಿ ನಾನು ಮಾರ್ಗದರ್ಶನ ಮಾಡ್ತೀನಿ ಅಂತ ಶಕ್ತಿ ಕೊಡ್ತಕ್ಕಂಥ ಸಮಾರಂಭ ಇದು ಆಗಿದೆ ಅನ್ನೋದನ್ನ ನಾನು ಹೇಳಬೇಕಾಗಿದೆ. ಹಂತವರನ್ನ ಬಡಿದಿರ್ತಕ್ಕಂಥದ್ದು ಇಲ್ಲಿ 20-25 ಜನ ಈ ವೇದಿಕೆ ಮೇಲೆ ನಿವೃತ್ತಿಗೊಳ್ತಕ್ಕಂಥವ್ರು ಇದ್ದೀರಾ. ನಿಮ್ಮೆಲ್ಲರ ಬದುಕು ಬಂಗಾರವಾಗಬೇಕು. ರಿಟೈರ್ಡ್ ಅಂದ್ರೆ ವೃತ್ತಿಯಿಂದ ರಿಟೈರ್ಡ್ ಆಗಿರಿ, ಮಾನಸಿಕ ಚೈತನ್ಯದಿಂದ ರಿಟೈರ್ಡ್ ಆಗಿಲ್ಲ. ಈ ಮನಸ್ಸಿಗೆ ಆ ಮನಸ್ಸು ಅಂತಕ್ಕಂಥದಕ್ಕೆ ಅದಕ್ಕೆ ನಿವೃತ್ತಿ ಅನ್ನೋದಿಲ್ಲ. ಸರ್ಕಾರದ ನಿಮಿತ್ತವಾಗಿ ನಮ್ಮ ವಯಸ್ಸಿಗೆ ಅನುಸಾರವಾಗಿ ನಾವು ಅಧಿಕಾರದಿಂದ ನಿವೃತ್ತಿಗೊಳ್ತೀವಿ, ವೃತ್ತಿಯಿಂದ ನಿವೃತ್ತಿಗೊಳ್ತೀವಿ.
ಪ್ರವೃತ್ತಿಯಿಂದ ಯಾರು ನಿವೃತ್ತಿಗೊಳ್ಳಬಾರದು. ಪ್ರವೃತ್ತಿಯಿಂದ ಯಾವ ವ್ಯಕ್ತಿ ನಿವೃತ್ತಿಗೊಳ್ತಾನೋ ಅವನಿಗೆ ಎಲ್ಲಾನು ಭಾರ ಆಗಿ ಕಾಣುತ್ತೆ, ಜೀವನನೇ ಭಾರ ಆಗುತ್ತೆ. ಮುಗಿತು ನಂದು ಅನ್ಕೋತ ಹೋಗಿ ಯಾವ್ದಾದ್ರು ಒಂದು ಕಾಯಿಲೆಗೆ ತುತ್ತಾಗಿ ಇನ್ನು ಮಕ್ಕಳು ಮದುವೆ ಮಾಡಿದವ್ರು ಮಾಡಿರ್ತಾರೆ, ಮಾಡ್ಲಾರು ಇಲ್ಲ, ಬಿಟ್ಟು ಹೋಗ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಈ ವಿಶಾಲವಾಗಿರ್ತಕ್ಕಂಥ ಈ ಮನೋಚೈತನ್ಯಕ್ಕೆ ಎಂದೂ ನೀವು ನಿವೃತ್ತಿ ಅಂತ ಭಾವಿಸ್ಕೋಬಾರ್ದು ಅಂತಕ್ಕಂಥದ್ದನ್ನ ನಾನಿಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನೀವು ಬಿಡ್ರಿ ಅಂತಂದ್ರು. ಆದ್ರೆ ನಾನು ಅದು ಎದಕ್ಕೂ ವಿಚಾರ ಮಾಡ್ಲಾರ್ಬೇಕಂದ್ರೆ ಏನೋ ಒಂದು ಬದುಕಿರೋ ತನಕ ನಾವೆಷ್ಟು ದಿನ ಬದುಕಿರ್ತೀವಿ ಅಂತ ಗೊತ್ತಿಲ್ಲ, ಬದುಕಿರುವುದ್ರಾಗ ನಾವು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು. ಸಾಧನೆ ಅಂತ ಅಂದ್ಕೂಡ್ಲೆ ಏನಾರ ನಾವು MLA ಆಗ್ಬೇಕು ಅಥವಾ ಮತ್ತೊಂದು ಏನಾರ ಆಗ್ಬೇಕು ಅಂತ ಅನ್ನೋದಕ್ಕೆ ಬರ್ತೀವಿ ಅಂತ ಅನ್ನೋದಲ್ಲ. ಆದ್ರೆ ನೀವೆಲ್ಲರೂ ಪರಿಪೂರ್ಣವಾದಂತಹ ನಿಮ್ಮ ಒಂದು ವೃತ್ತಿಯನ್ನ ಮುಗಿಸಿ ಇವತ್ತಿನ ದಿನ ನೀವು 60 ವರ್ಷ ನಿಮ್ಮ ಸಂತೃಪ್ತಿಯಾದಂತಹ ವೃತ್ತಿಯನ್ನ ಮುಗಿಸಿ ಹೊರಗೆ ಬಂದಿರಿ. ಆ 60 ವರ್ಷದ ಒಂದು ಸಮಯ ಹೆಂಗಿತ್ತಪ್ಪ ಅಂತಂದ್ರ ನಾವು ಕ್ಷಣಕ್ಕೂ ನಮ್ಮ ವೃತ್ತಿಯ ಬಗ್ಗೆನೂ ಅಷ್ಟೇ ಕಾಳಜಿಯಾಗಿರ್ತಿದ್ವಿ. ನಮ್ಮ ಪ್ರೈವೇಟ್ ಲೈಫ್, ನಮ್ಮ ಮಕ್ಕಳು ಮನಿ ಅನ್ನುವಂಥದ್ರ ಬಗ್ಗೆನೂ ಅಷ್ಟ ವಿಚಾರ ಮಾಡ್ತಿದ್ವಿ. ಆದ್ರೆ ಈಗ ಒಂದ್ ಜವಾಬ್ದಾರಿ ಕಮ್ಮಿ ಆಗೈತೆ ನಮ್ಗೆ. ಏನಪ್ಪಾ ಅಂತಂದ್ರ ಅದು ನಮ್ಮ ವೃತ್ತಿಯ ಒಂದು ಜವಾಬ್ದಾರಿ. ಅದು ಎಷ್ಟು ಜವಾಬ್ದಾರಿ ಅಂತಂದ್ರೆ ಇನ್ನ ಒಂದ್ ಹೊತ್ತಿಗೆ ಮಕ್ಕಳಿಗೆ ಏನಾರ ಆಗೈತಪ್ಪ ಅಂತಂದ್ರು ನಾವು ಹೊಳ್ಳಿ ನೋಡ್ಲಾರ್ದ ನಾವು ನಮ್ಮ ವೃತ್ತಿ ಕಡೆ ಗಮನ ಕೊಡುವಂತಹ ಒಂದು ಬಹಳಷ್ಟು ಸಂದರ್ಭಗಳು ನಿಮ್ಮೆಲ್ಲರಿಗೂ ಬಂದವು, ನನಗೂ ಬಂದೈತಿ, ಎಲ್ಲಾರ್ಗು 100ಕ್ಕೆ 100 ಬಂದಿರ್ತಾವ, ಯಾರಿಗೂ ಬಂದಿರಂಗಿಲ್ಲ ಅಂತಲ್ಲ. ಯಾಕಂತಂದ್ರೆ ಇನ್ನ ನೌಕರಿ ಮಾಡ್ಲಾರ್ದ ಮನಿ ಒಳಗಿರೋರು ಬಹಳ ಆರಾಮಿರ್ತಾರ. ನಾವ್ ಯಾರು ನೌಕರಿ ಮಾಡಿ ಹೊರಗೆ ಬಂದಿರ್ತೀವಲ್ಲ ಅವ್ರದ್ದು ಬಹಳ ಕಠಿಣ ಜೀವನ ಮಾಡಿ ಬಂದಿರ್ತೀವಿ. ಆದ್ರೆ ಈಗ ನಿಮ್ಮ ವೃತ್ತಿಯ ಜೀವನದಲ್ಲಿ ಸರ್ ಹೇಳ್ದಂಗ ಪೇ ಬ್ಯಾಕ್ ಟು ಸೊಸೈಟಿ, ನಾವು ಹುಟ್ಟಿದಂತಹ ಸಮಾಜಕ್ಕಾಗಿ. ವೀಕ್ಷಕರೇ ನಮಸ್ಕಾರ, ನಾನು ನಿರ್ಮುಗಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.